ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರಿಯಾ, ಇವಳು ಬಿಟ್ರೆ ಕುತ್ಕೆ ಇಸ್ಕಿ ಸಾಯಿಸ್ತೀನಿ ಅಂತಿದ್ಲು. ಈಗ ನೋಡಿದ್ರೆ ಎಷ್ಟೇ ಡ್ರಾಮಾ ಮಾಡ್ತಿದ್ಲೆ. ಏಯ್, ಹಾಲಲ್ಲೇನಾದ್ರೂ ವಿಷ ಗಿಷ ಹಾಕಿದಾಳೇನೆ? ನೀನೇನೆ ಒಳ್ಳೆ, ಯಾವಾಗ ನೋಡಿದ್ರು ಮಿಡಿ ನಗರ ತರ ಉಶು ಉಶು ಅಂತಿದ್ಯಲ್ಲ. ಚಿಕ್ಕಿ, ಸುಮ್ಮನೆ ನೋಡಿ ಮಜಾ ತಗೊಳ್ಳಿ. ಕರ್ಮ, ಏನ್ ಮಜಾನೋ ಏನೋ. ಅಕ್ಕ, ನೀವ್ ಯಾವತ್ತೂ ಇನ್ಮೇಲೆ ಈ ತರ ಮನೆ ಬಿಟ್ಟು ಹೋಗ್ಬೇಡಿ ಅಕ್ಕ. ನೀವಿಲ್ದೇ ಇರೋ ಈ ಮನೆ ದೇವ್ರಿಲ್ದೇ ಇರೋ ಗುಡಿಗೆ ಸಮ. ಅಕ್ಕ, ನೀವ್ ನಮ್ ಜೀವ ಅಕ್ಕ, ಈ ಮನೆ ಉಸಿರು. ಯಾವತ್ತೂ ಈ ತರ ಮನೆ ಬಿಟ್ಟು ಹೋಗ್ಬೇಡಿ. ಇಲ್ಲೇನಾಗ್ತಿದೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಸೇವಂತಿ ಅಕ್ಕ, ನೀನ್ ಈ ಮನೆ ಬಿಟ್ಟು ಹೋದ್ಮೇಲೆ ಈ ಮನೇಲಿ ನಿನ್ಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ಈ ಅದ್ದೂರಿ ಸ್ವಾಗತ. ಹೌದು ಅಕ್ಕ, ನಿಮ್ಮನ್ನ ವೆಲ್ಕಮ್ ಮಾಡಕ್ಕೆ ನಾವೆಲ್ಲ ಎಷ್ಟು ಕಾಯ್ತಾ ಇದ್ವಿ ಗೊತ್ತಾ. ಸದ್ಯ ಎಲ್ರೂ ಮನ್ಸುಗಳ ಮಧ್ಯೆ ಇರೋ ದ್ವೇಷದ ಪೊರೆ ಕಳ್ಚಾಯ್ತು. ಇನ್ನೇನಿದ್ರು ಈ ಮನೇಲಿ ಪ್ರೀತಿಯ ಮಹಾಪುರಾನೆ. ಹೌದು ಅದ್ಕೆ, ಯಾರ ಮನ್ಸಲ್ಲೂ ನಿಮ್ ಮೇಲ್ ಕಹಿ ಅನ್ನೋದಿಲ್ಲ. ಎಲ್ರೂ ಖುಷಿಯಾಗಿದ್ದಾರೆ ನೋಡಿ. ಇದೇ ಖುಷಿಗೆ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ. ನಾನ್ ಪ್ರಿಯಂಗ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಲ್ವೇ, ಏನೇ ಇದೆಲ್ಲ ಉಸಿರುವಳಿ ಆಟ? ಯಾರ್ದು? ಇನ್ಯಾರ್ದು? ನಿಮ್ಮ ಅತ್ತೆ ಅಶ್ವಿನ್ ಪೂಜಂದು. ಅವ್ರೇನ್ ಮಾಡಿದ್ರು? ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಂತಿದ್ದವರು ಕರ್ಣ ಕಂಪ್ನಿನ ಸೇವಂತಿ ಹೆಸರಿಗೆ ಬರ್ಕೊಡ್ತೀನಿ ಅಂದಿದ ತಕ್ಷಣ ಎಲ್ರು ಬಾಯಿ ಮುಚ್ಕೊಂಡು ಎಷ್ಟು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರು. ಇದಲ್ವಾ ಬದುಕೋರ್ ಲಕ್ಷಣ ಅಂತಂದ್ರೆ? ಚಿಕ್ಕಿ, ಅವ್ರಿಗೆಲ್ಲ ಅಷ್ಟೊಂದು ಬುದ್ಧಿ ಎಲ್ಲಿದೆ? ಅವರು ಮನೆ ಬಿಟ್ಟು ಹೊರಡಕ್ ನಿಂತಿದ್ರು ನಿಜ, ಆದ್ರೆ ಅವ್ರು ಹೋಗ್ತಿರೋ ತರ ತಡೆದಿದ್ದು ನಾನು. ತಲೆ ಕೆಟ್ಟಿರೋದು ಅವ್ರಿಗಲ್ಲ ಕಣೆ, ನಿನಗೆ. ಯಾಕೆ ಚಿಕ್ಕಿ? ಆ ಸೇವಂತಿ ಬಗ್ಗೆ ನಿನ್ ಗೊತ್ತಿಲ್ವೇನೆ? ಅವಳಿಂದ ಈ ಮನೆ 3 ತಲೆಗಳು ಮನೆ ಬಿಟ್ಟು ಹೋಗಿದೆ ಅಂತ ಏನಾದ್ರೂ ಗೊತ್ತಾಗಿದ್ದಿದ್ರೆ ಅವಳು ಮನೆ ಬಿಟ್ಟು ಹೋಗ್ತಿದ್ಲು. ಆಗ ನಮ್ಗೆ ತಾನೇ ಒಳ್ಳೇದಾಗ್ತಿತ್ತು. ಚಿಕ್ಕಿ, ಹಾಗೇನಾದ್ರೂ ಸೇವಂತಿ ಮನೆ ಬಿಟ್ಟು ಹೋಗಿದ್ರೆ ನನ್ ಗಂಡ ಸುಮ್ನೆ ಇರ್ತಿದ್ನ? ಅದ್ಕೆ ಇಲ್ದಿರೋ ಮನೇಲಿ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದ. ಅದಕ್ಕೆ ತಾನೇ ನಾನು ಅವ್ರನ್ನೆಲ್ಲ ಉಳಿಸ್ಕೊಂಡಿರೋದು. ಅಷ್ಟು ದೊಡ್ಡ ಕಂಪ್ನಿನ ಆ ಸೇವಂತಿ ಹೆಸರಿಗೆ ಬರಿತೀನಿ ಅಂತ ಹೇಳ್ತಾನೆ ಈ ಇಡಿಯಟ್ಟು. ಕರ್ಣ ಸೇವಂತಿ ಹೆಸರು ಕಂಪ್ನಿ ಬರೀತೀನಿ ಅಂದ ತಕ್ಷಣ ನಿನಗ್ ಭಯ ಆಯ್ತಲ್ವಾ? ಭಯನ ಜೀವನೇ ಹೋದಾಗಾಯ್ತು ಚಿಕ್ಕಿ. ನೀವು ತಿನ್ಬೇಕಾಗಿರೋ ಆಸ್ತಿನ ಅವಳಿಗೆ ಯಾಕೆ ಬಿಟ್ಕೊಡ್ತೀರಾ ಅಂತ ಅವ್ರ ಬ್ರೈನ್ ವಾಶ್ ಮಾಡಿ ಇಲ್ಲೇ ಉಳಿಸ್ಕೊಂಡೆ. ಎಲ್ಲಾರು ಅಮ್ಮ ಅಂತ ಹುಟ್ಟಿದ್ರೆ ನೀನ್ ಆಸ್ತಿ ಅಂತ ಹುಟ್ಟಿದ್ಯಾ? ನಿಜ ಹೇಳೆ, ನೀನ್ ನಿಜವಾಗ್ಲೂ ನಿನ್ ಗಂಡನ್ ಕಂಪ್ನಿನ ಬಿಟ್ಕೊಡ್ತಿದ್ದ? ನಾಯಿಗೆ ಬಿಸ್ಕೆಟ್ ಹಾಕ್ಬೇಕು ಅಂತ ಏನಿಲ್ಲ, ಬರೀ ತೋರ್ಸಿ ಆಸೆ ಹುಟ್ಸಿದ್ರೆ ಸಾಕಲ್ವಾ? ಹೋಗೆ, ಇಷ್ಟು ದಿನ ಆ ಸೇವಂತಿ ವಿರುದ್ಧವಾಗ 3 ಜನ ಇದ್ರು. ಈಗ ನೀನ್ ನೋಡಿದ್ರೆ ಆ ಸೇವಂತಿ ಪಾಲ್ಗೆ ಅವ್ರನ್ನೆಲ್ಲರನ್ನೂ ಒಳ್ಳೆಯವ್ರನ್ನಾಗ ಮಾಡ್ಬಿಟ್ಟೆ. ಎಂತದೂ ಇಲ್ಲ, ಎಲ್ಲ ಬರೀ ನಾಟಕ ಅಷ್ಟೇ. ಹಾ, ನಾಟಕನಾ? ಹೌದು ಚಿಕ್ಕಿ, ಆ 3 ಜನನು ಸೇವಂತಿಗೆ ಹಿಂದೆಯಿಂದ ಕತ್ತಿ ಮಸೀತಾ ಇರ್ತಾರೆ. ಮುಂದೆ ಮಾತ್ರ ಅವಳಿಗೆ ಬೆಣ್ಣೆ ಹಚ್ಚೋ ತರ ನಾಟಕ ಮಾಡ್ತಾರೆ. ಇನ್ ಮುಂದೆ ಆ 3 ಜನನ ನಾನ್ ಕುಣಿಸ್ತೀನಿ, ಆ 3 ಜನ ಸೇವಂತಿನ ಕುಣಿಸ್ತಾರೆ. ವಾವ್, ಸೂಪರ್ ಕಣೆ ನೀನು. ಅವಳ ವಿರುದ್ಧವಾಗಿ 3 ಜನ ವಿಲನ್ಗಳನ್ನ ಕ್ರಿಯೇಟ್ ಮಾಡಿ ನೀನ್ ನಿನ್ ಕೆಲ್ಸನ ಕಮ್ಮಿ ಮಾಡ್ಕೊಂಬಿಟ್ಟೆ ಅಲ್ಲ? ನೋಡ್ತಾ ಇರಿ ಚಿಕ್ಕಿ, ಆ ಸೇವಂತಿ ದಿನೇ ದಿನೇ ಹೇಗ್ ಪಾತಾಳಕ್ಕೆ ಕುಸಿತಾಳೆ ಅಂತ.
ಕಾಲಿಟ್ಟಿದೆ ತಡ. ಎಲ್ರಿಗೂ ಒಂಥರ ಚೈತನ್ಯ ಬಂದಾಗಾಯ್ತು. ಹೌದು ಸೇವಂತಿ, ನಿನ್ಗೋಸ್ಕರ ನಾವೆಲ್ಲ ಎಷ್ಟು ಕೊರಗಿದೀವಿ ಗೊತ್ತಾ? ಕೆರೆ ಪಕ್ಕದಲ್ಲಿ ನಿಮ್ ಸೀರೆ ಒಡವೆ ಎಲ್ಲ ಸಿಕ್ತು. ಪೊಲೀಸವರು ನೀವು ಸತ್ತೇ ಹೋದ್ರಿ ಅಂತ ಹೇಳಿದಾಗ ನಮ್ಗೆಲ್ಲ ನಮ್ ಜೀವನೇ ಹೋದಂಗಾಯ್ತು. ಅದಕ್ಕೆ ಅದಕ್ಕೆ ಐ ಆಮ್ ಸಾರಿ. ಅದಕ್ಕೆ ಕ್ಷಮಿಸ್ಬಿಡಿ. ಅದಕ್ಕೆ ಯಾಕೋ ಯಾಕೆ ಅಳ್ತಿದ್ಯಾ? ಅಳ್ಬೇಡ. ಅದಕ್ಕೆ ನಿಮಗ್ ನಾನು ಕೊಟ್ಟಿರೋ ನೋವಿಗೆ ಪಶ್ಚಾತ್ತಾಪ ಪಡೋದ್ ಬಿಟ್ಟು ಬೇರೆ ಏನೂ ಉಳ್ದಿಲ್ಲ. ಅದಕ್ಕೆ ಸೇವಂತಿ ಹೆಸರು ಕೇಳ್ತಿದ್ರೇನೆ ಉರಿದು ಬೀಳ್ತಾ ಇದ್ರು. ಇವರೆಲ್ಲ ಇದ್ದಕ್ಕಿದ್ದ ಹಾಗೆ ಹೇಗೆ ಇಷ್ಟೊಂದು ಬದಲಾದ್ರು? ಅಕ್ಕ, ಮನೆ ಅಂದ್ಮೇಲೆ ಒಂದ್ ಮಾತ್ ಬರೋದ್ ಸಹಜ. ಕೂತ್ ಮಾತಾಡಿ ಬಗೆಹರಿಸೋದ್ ಬಿಟ್ಟು ಮನೆ ಬಿಟ್ಟು ಯಾಕೆ ಹೋದ್ರಿ ಅಕ್ಕ? ನನಗೂ ತುಂಬಾನೇ ಬೇಜಾರಾಗೋಯ್ತು. ನನ್ನಿಂದ ಅರ್ಜುನ್ ಸರ್ ಜೀವನ ಹಾಳಾಗೋಗ್ತಿದೆ ಅಂತ ಅನ್ನಿಸ್ತು. ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರ ತಗೊಂಡು ಮನೆ ಬಿಟ್ಬಿಟ್ಟು ಹೋದೆ. ಹಾಗೆ ತೊಳ್ಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕಾದ್ರೂ ಬಂದ್ಲೋ ತರದಿದೋಳು. ಅಶ್ವಿನ್, ಬಾಯಿ ಕಡೆ ನೀನು, ಬಾಯಿ ಕಡೆ. ಸೇವಂತಿ, ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಅರ್ಜುನ ನಿನ್ ಕೈ ಹಿಡ್ದಿರೋದು ಅವ್ನ್ ಜನ್ಮ ಜನ್ಮದ ಪುಣ್ಯ. ಅಲ್ಲಮ್ಮ ಸೇವಂತಿ, ನೀನ್ ಯಾಕಮ್ಮ ಹಾಗ ಅನ್ಕೊಂಡೆ? ನನ್ನ ಹತ್ರ ಹೇಳ್ಕೋಬಹುದಿತ್ತು ತಾನೆ. ನಾನ್ ನಿನ್ ತಾಯಿ ಇದ್ದಾಗಲ್ವಾ? ಹೇಳ್ಕೊಳ್ಳೋಣ ಅಂತಾನೆ ಅನ್ಕೊಂಡೆ ಅತ್ತೆ. ಆದ್ರೆ ಹೌದು, ನಂದೇ ತಪ್ಪು. ಪಾಪ, ನೀನು ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ಬಾಯಿಗೆ ಬಂದಂಗೆಲ್ಲ ಅಂದೆ. ಥು, ಎಂತ ಪಾಪಿ ನಾನು, ದೊಡ್ಡ ಪಾಪಿ ನಾನು, ದೊಡ್ಡ ಪಾಪಿ. ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ?